ಬ್ಯುಸಿ ಲೈಫ್ ಅಂತಾನೆ ಹೇಳ್ಬೋದಲ್ವಾ. ಸೊ ಬನ್ನಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಇವಾಗ ನೀವು ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾನು ಬುಧವಾರ ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಮತ್ತು ಹೆಲ್ತ್ ಇಶ್ಯೂ ಆಗಿದೆ. ನಿನ್ನೆ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೆ ಆ್ಯಕ್ಚುಲಿ, ಬಟ್ ಕಮ್ಮಿನೇ ಆಗಿಲ್ಲ, ಕೋಲ್ಡ್ ಜಾಸ್ತಿನೇ ಆಗಿದೆ. ಮೇ ಬಿ ವೆದರ್ ಚೇಂಜ್ ಆಗ್ತಿದೆಯಲ್ಲ ಫ್ರೆಂಡ್ಸ್, ಮಳೆ ಬರೋದು ಬಿಸಿಲು ಬರೋದು, ಸೊ ದಟ್ ಅದರಿಂದ ಏನಾದರೂ ತೊಂದರೆ ಆಗ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸಿನ ನಾನು ಯಾವಾಗಲೂ ಎದ್ದೇಳೋದು 7 o'clock ಪರ್ಫೆಕ್ಟ್ ಟೈಮು. ಬಟ್ ಇವಾಗ ಟೈಮ್ ಬಂದುಬಿಟ್ಟು 7:30 ಆಗಿಬಿಟ್ಟಿದೆ. ನೀವು ಕೂಡ ನೋಡ್ಬೋದು. ಸೊ ತುಂಬ 7:30 ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ 7:45 ಆಗ್ತಾಯಿದೆ. ಬಟ್ ಸ್ಟಿಲ್ ನಾನೇನು ಕೆಲಸ ಮಾಡ್ಕೊಂಡಿಲ್ಲ. ಇನ್ನು ಅವನಿಗೆ ಸ್ಕೂಲಿಗೆ ಬೇರೆ ಕಳಿಸ್ಬೇಕು. ಅವರು ಮಲಗಿದ್ದಾರೆ, ನನ್ನಿಬ್ಬರು ಮಕ್ಕಳು ಕೂಡ ಮಲಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ನನಗಂತೂ ತುಂಬಾ ಹುಷಾರಿಲ್ಲ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ಲಂಚ್ಗೂ ಸಹ ಪ್ರಿಪೇರ್ ಮಾಡಬೇಕು. ನೋಡೋಣ, ಈ ಥರ ನನಗೆ ಹುಷಾರಿರಲ್ಲ. ಸೊ ಇವತ್ತಿನ ಸಿಕ್ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಆ್ಯಸ್ ಯೂಶುವಲ್ ಹುಷಾರಿಲ್ಲ ಅಂದರೆ ನಮಗೇನು ಮಾಡಲಿಕ್ಕೆ ಮನಸ್ಸಾಗಲ್ಲ. ಆ್ಯಸ್ ಎ ಮಾಮ್ ಆಗಿ ನಮಗಂತೂ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ನಮಗೆ ಅಮ್ಮಂದ್ರಾಗಿ ನಮ್ಗೆ ಇಷ್ಟೇ ಹುಷಾರಿಲ್ಲ ಅಂತಂದ್ರೂ ಕೆಲಸ ಮಾಡ್ಕೊಳ್ಳೇಬೇಕು. ವೈ? ಬಿಕಾಸ್ ಮಕ್ಕಳಿಗೋಸ್ಕರ ಮಾಮ್ ಲೈಫ್ ಅಂದ್ರೆ ಹಿಂಗೆ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದಲ್ವ. ಸೊ ಬನ್ನಿ ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ಫ್ರೆಂಡ್ಸ್, ಮನೆ ಪಾತ್ರೆ ಏನೋ ಅಷ್ಟೊಂದಿಲ್ಲ, ಕಮ್ಮಿನೇ ಇದೆ. ಸೊ ಹಾಗಾಗಿ ಡೈರೆಕ್ಟಾಗಿ ಸ್ವಲ್ಪ ಕೌಂಟರ್ ಟಾಪ್ನ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಬಿಡ್ತೀನಿ. ಟೈಮ್ ಇಲ್ಲ. ಟೈಮ್ ಎಷ್ಟು ಅಂದರೆ ನೆನ್ನೆ ಮಾತ್ರೆ ತೊಗೊಂಡು ಮಲಗಿದ್ನಲ್ಲ ಫ್ರೆಂಡ್ಸು, ಹಾಗಾಗಿ ನನಗೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾನೇ ಇರಲಿಲ್ಲ. ಆದರೂ ಬಟ್ ನೋ ಆಪ್ಷನ್, ಎದ್ದೇಳಲೇಬೇಕು. ನನ್ನ ಮಗನ ಸ್ಕೂಲಿಗೆ ಕಳಿಸೋದು ಅದೊಂದು ದೊಡ್ಡ ಜವಾಬ್ದಾರಿ ನನಗೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದ್ದೆ ಕಷ್ಟಪಟ್ಟು ಈಗ ಕೆಲಸನ ಮಾಡ್ಕೋಬೇಕು. ಸೊ ಸ್ಟಾರ್ಟ್. ಹಾಗೆ ಫ್ರೆಂಡ್ಸ್, ಇನ್ನು ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗೆ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ಅನ್ನ ಸಾಂಬಾರೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗ ಅಂತೂ ಅವನಿಗೆ ಸ್ವಲ್ಪ ರೈಸ್ ಸಾಂಬಾರು, ಅದರಲ್ಲೂ ಪ್ಲೇನಾಗಿರಬೇಕು ಸಾಂಬಾರು. ಅದರಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಏನೂ ಇರಬಾರ್ದು, ಫುಲ್ ಪ್ಲೇನ್ ಆಗಿರಬೇಕು. ಆ ಥರ ಊಟ ಮಾತ್ರ ಕೊಟ್ಟು ಕಳಿಸಿದ್ರೆ ಸ್ಕೂಲಲ್ಲಿ ತಿನ್ಕೊಂಬರ್ತಾನೆ. ಇನ್ ಕೇಸ್ ಏನಾದರೂ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಣಮೆಣ್ಸಿಗೆ ಒಗ್ಗರಣೆದು ಒಂದು ಸಾಸಿವೆ ಸಿಕ್ಕಿದ್ರು ಸಹ ಅವ್ನು ತಿನ್ನೋಲ್ಲ ಫ್ರೆಂಡ್ಸ್. ಹಂಗೆ ರಿಟರ್ನ್ ತೊಗೊಂಬರ್ತಾನೆ. ಇನ್ನು ಇಡ್ಲಿ, ದೋಸೆ ಅಂತ ಕೊಟ್ಟು ಕಳಿಸಿದ್ರೆ ಚಟ್ನಿ ಆಗಲಿ ಪಲ್ಯ ಆಗಲಿ ಸ್ವಲ್ಪನೂ ಮುಟ್ಟಿರಲ್ಲ. ಬರೀ ಇಡ್ಲಿ, ಚಪಾತಿ, ದೋಸೆ ಇದಿಷ್ಟು ತಿಂದ್ಕೊಂಡು ಬರ್ತಾನೆ. ಸೊ ಹಾಗಾಗಿ ಇವತ್ತು ಪಾಲಕ್ ಸೊಪ್ಪಿಂದು ಸಾಂಬಾರು ಪಪ್ಪು ಅಂತಾರಲ್ಲ, ಅದು ಮಾಡಿಬಿಡೋಣ ಅಂತೇಳಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಹಾಗೆ ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಹೆಸ್ರು ಕಾಳು ಮತ್ತು ತೊಗರಿ ಕಾಳನ್ನ ತೊಳ್ಕೊಂಬಿಡೋಣ, ನೀಟಾಗಿ ವಾಶ್ ಮಾಡಿಬಿಡೋಣ ಅಂತೇಳಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಜೊತೆಗೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಅವರೆಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ. ಅವರೆಕಾಳನ್ನು ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸೊಪ್ಪನ್ನ ಹಿಂದಿನ ದಿನವೇ ತೊಗೊಂಬಂದಿದ್ವಿ ರಾತ್ರಿ. ಸೊ ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೆ. ಮಕ್ಕಳಿಗೂ ಕೂಡ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದಲ್ವ. ಸೊ ಅದಕ್ಕೋಸ್ಕರ ಇನ್ನೇನು
ಸೊಪ್ಪನ್ನು ಸಹ ನೀಟಾಗಿ ಕಟ್ ಮಾಡಿ ತೊಳೆದು ತಗೊಂಬಿಡೋಣ ಅಂತೇಳಿ ಹೇಗೋ ನಾನು ಸೋಸಿಟ್ಕೊಂಡಿದ್ದೆ ಫ್ರೆಂಡ್ಸ್. ಇಲ್ಲ ಅಂತಂದರೆ ಬೆಳಗ್ಗೆ ಹಾಕ್ತಾನೆ ಇರಲಿಲ್ಲ. ಒಂದೇ ಕೊಟ್ಟು ತೊಗೊಬಂದಿದ್ದು. ಅದು ಸ್ವಲ್ಪ ದಪ್ಪ ಎಲೆ, ಅಗಲವಾದ ಎಲೆ, ಜಾಸ್ತಿ ಉದ್ದುದ್ದ ಈ ಥರ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಪಾಲಕ್ ಸೊಪ್ಪು. ಸೊ ಹಾಗಾಗಿ ಪಪ್ಪಿಗೆ ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಂಡು ಇನ್ನು ಚೆನ್ನಾಗಿ ಮಸ್ಯೋಣ ಅಂತಲೇ ನಾನು ಅಂದ್ಕೊಂಡು ಸಾಂಬಾರನ್ನ ಪ್ರಿಪೇರ್ ಮಾಡಿದ್ದು. ಬಟ್ ಕರೆಂಟ್ ಇರಲಿಲ್ಲ, ಟೈಮ್ ಕೂಡ ಆಗಿಬಿಡ್ತಲ್ಲ. ಸೊ ಹಾಗಾಗಿ ಮಸ್ಯೋಣ ಅಂತೇಳಿ ಮಸ್ದೆ ಫ್ರೆಂಡ್ಸ್. ಬಟ್ ಅದು ಅಂದರೂ ಅಷ್ಟು ನೀಟಾಗಿ ಮಸ್ಯೋಕ್ಕಾಗಲ್ವಲ್ಲ. ಹಾಗಾಗಿ ನನ್ನ ಮಗನಿಗೆ ಅದು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಊಟ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ಅದನ್ನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಉದ್ದ ತುಂಬ ದೊಡ್ಡದಿತ್ತು ಪಾಲಕ್ ಸೊಪ್ಪಿಂದು. ಮತ್ತು ಇನ್ನು ಅದ್ರ ಬುಡದ್ದು ಸ್ವಲ್ಪ ಬಲ್ತಂಗಾಗಿತ್ತು. ಅಂದರೆ ಅದನ್ನು ಹಾಕಿದ್ರೆ ಒಳ್ಳೆಯದು ಹೆಲ್ತ್ ವೈಸ್. ಸೊ ದಟ್ ಹಾಗಾಗಿ ಇನ್ನೇನು ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಇನ್ನು ನನ್ನ ಸಣ್ಣ ಮಗ ಅಂತೂ ಇವತ್ತು ಅವನಿಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಮ್ಮನೇಲಿ ನನಗೆ, ನನ್ನ ದೊಡ್ಡ ಮಗನಿಗೆ, ನನ್ನ ಚಿಕ್ಕ ಮಗನಿಗೆ 3 ಜನಕ್ಕೂ ಕೋಲ್ಡು, ಕೆಮ್ಮಾಗಿಬಿಟ್ಟಿತ್ತು. ಸೊ ನನ್ನ ಮಕ್ಕಳಿಗಂತೂ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ಹಾಸ್ಪಿಟ್ಲಿಗೆ ಒನ್ಸ್ ಹೋಗಿ ಬರಬೇಕು. ಹಾಗೆ ಇನ್ನು ನನ್ನ ಹಸ್ಬೆಂಡು ಸಹ ಊರಿಗೆ ಹೋಗಿದ್ದಾರಲ್ಲ, ಅವರು ಬಂದಮೇಲೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ನನ್ನ ಮಕ್ಕಳನ್ನ ಸಹ ಕರ್ಕೊಂಡು. ಈಗ ಪಾಲಕ್ ಸೊಪ್ಪಿಂದು ಒಂದಿಷ್ಟೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಬಂದುಬಿಟ್ಟು ಒಂದೇ ಕಟ್. ಎಷ್ಟು ಚೆನ್ನಾಗಿತ್ತು. ನನಗೆ ಸೊಪ್ಪು ಕಟ್ ಮಾಡೋಕ್ಕೂ ಮನಸ್ಸು ಬರ್ತಿಲ್ಲ, ಅಷ್ಟು ದೊಡ್ಡದಾಗಿ ಅಗಲವಾದ ಎಲೆ ಚೆನ್ನಾಗಿತ್ತು ಪಾಲಕ್ ಸೊಪ್ಪು. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ, ಓಕೆನಾ. ಸೊ ಈಗ ಫ್ರೆಂಡ್ಸ್, ಇನ್ನು ಇದಕ್ಕೆ ನೀರನ್ನ ಹಾಕಿಬಿಟ್ಟು ನೆನಿಲಿಕ್ಕೆ ಬಿಟ್ಬಿಡ್ತೀನಿ. ಅದರಲ್ಲಿ ಮಣ್ಣು ಗಿಣ್ಣು ಏನೇ ಇದ್ರೂ ಸಹ ತಳಕ್ಕೆ ಹೋಗ್ಬಿಡುತ್ತಲ್ವ. ಸೊ ದಟ್ ಹಾಗಾಗಿ ಅಷ್ಟರಲ್ಲಿ ಇದು ನೆನೆಯೋಷ್ಟರಲ್ಲಿ ಸಾಂಬಾರಿಗೆ ನಾನು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿನ ಹೆಚ್ಚಿ ತೊಗೊಂಬಿಡೋಣ ಅಂತೇಳಿ ನನ್ನ ಹಸ್ಬೆಂಡು ಸಾಂಬಾರು ಈರುಳ್ಳಿ ತೊಗೊಂಬಂದಿದ್ರು ಫ್ರೆಂಡ್ಸ್. ಅದು ತುಂಬಾ ಕೆಲಸ ಇರುತ್ತೆ, ನನಗೆ ತುಂಬಾ ರಿಸ್ಕ್ ಅನ್ನಿಸ್ತಾ ಇರುತ್ತದು. ಹಾಗೆ ಇನ್ನು ನಾನು ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ಇನ್ ಕೇಸ್ ಕರೆಂಟ್ ಇಲ್ಲ ಅಂದ್ರೂ ಮಸ್ಯಕ್ಕೆ ಹೋದಾಗ ಚೆನ್ನಾಗಿ ಮಸ್ಕೊಂಬಿಡಲಿ ಅಂತೇಳಿ. ಸೊ ಹಾಗಾಗಿ ಸಣ್ಣಕ್ಕೆ ಹೆಚ್ಚಿ ತೊಗೊಳ್ತಾ ಇದ್ದೀನಿ. ಮತ್ತೇನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಸಾಂಬಾರು ಈರುಳ್ಳಿ ತುಂಬಾ ಅಂದರೆ ಎಮರ್ಜೆನ್ಸಿ ಇದ್ದಾಗ ನಾವು ಕಟ್ ಮಾಡ್ತೀವಿ. ಅದನ್ನು ನಾವು ಬೇಗ ಕೆಲಸ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡೋದಂತೂ ದೊಡ್ಡ ಸುಳ್ಳು ಅಂತಲೇ ಹೇಳ್ಬೋದು. ಹಾಗೆ ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ತೊಗರಿಬೇಳೆ, ಅವರೆಬೇಳೆ ಮತ್ತು ಹೆಸರು ಕಾಳನ್ನ ತೊಳೆದು ತೊಗೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಪಾಲಕ್ ಸೊಪ್ಪಿಂದು ಪಪ್ಪು ಮಾಡೋಣ ಅಂತ. ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದಲ್ಲ ಫ್ರೆಂಡ್ಸ್. ಸೊ ದಟ್ ಹಾಗಾಗಿ ಆಮೇಲೆ ಇವತ್ತು ಸ್ವಲ್ಪ ಹೆಲ್ತ್ ಕೂಡ ಸರಿ ಇಲ್ಲ. ಸೊ ಹಾಗಾಗಿ ತುಂಬ ಕ್ವಿಕ್ಕಾಗಿ ಇವತ್ತು ಅನ್ನ ಸಾಂಬಾರೇ ಮಾಡ್ಕೊಂಬಿಡೋಣ ಅಂತೇಳಿ. ಆಫ್ಟರ್ನೂನಿಗೂ ಆಗುತ್ತೆ, ಇನ್ನೂ ಸ್ವಲ್ಪ ಉಳಿದ್ರೆ ನೈಟಿಗೂ ಆಗಿಬಿಡುತ್ತೆ ಅಂತೇಳಿ ಈ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ. ಹುಷಾರಿಲ್ಲದ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ನಮಗೂ ಸಹ ಅಷ್ಟೊಂದು ಹುಷಾರಿಲ್ಲ ಅನ್ನೋ ಫೀಲು ಕೂಡ ನಮಗೆ ಆಗೋಲ್ಲ. ಕೆಲಸ ಹೆವಿ ಆದಷ್ಟು ಹುಷಾರಿಲ್ಲದಾಗ ನಮ್ಮ ಹೆಲ್ತು ಕೂಡ ಹಾಳಾಗ್ತಾ ಬರುತ್ತೆ. ಅದರಲ್ಲಿ ಹುಷಾರಿರಲ್ಲ. ಹೆವಿ ವರ್ಕ್ ಇನ್ನು ಜಾಸ್ತಿ ಬಿಡುವಿಲ್ಲದೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಟಯರ್ಡ್ನೆಸ್, ಸುಸ್ತು ಅನ್ನೋದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಹಾಗಾಗಿ ಸ್ವಲ್ಪ ಕಡಿಮೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು, ನನಗೆ ಕೈಯಲ್ಲೇ ಅಳತೆ ಸಿಗೋದು. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಒಂದು ಆಪ್ಷನ್ ಅಷ್ಟೇ. ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ.
ಹಾಗೆ ಫ್ರೆಂಡ್ಸ್ ಇವಾಗ ಇದನ್ನು ವಿಸಲ್ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನನಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿತ್ತಲ್ವಾ, ಗಂಟ್ಲು ಬೇರೆ ನೋವ್ತಿದೆ, ನನ್ನ ವಾಯ್ಸ್ ಚೇಂಜ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್ ಬಿಸಿನೀರನ್ನ ಸ್ವಲ್ಪ ಕಾಸ್ಕೊಂಡು ಕುಡಿಯೋಣ ಅಂತೇಳಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್ ಟೈಮ್ ಕೂಡ ತುಂಬಾ ಆಯಿತು. ಮೈ ಗಾಡ್, ಇವತ್ತು ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ನನಗೆ ಎಷ್ಟು ಲೇಟ್ ಆಯಿತು ನೋಡಿ, 8:15 ಆಗೋಕೆ ಬರ್ತಾ ಇದೆ. 8:30 ನನ್ನ ಮಗು ಎಬ್ಬರಿಸ್ಕೋಬೇಕು ಫ್ರೆಂಡ್ಸು. ಯಪ್ಪ ಅನ್ನಿಸ್ತಿದೆ ನನಗೆ ಟೈಮ್ ಆಯಿತು. ವಿಸಲ್ ಹಾಕ್ಬಿಟ್ರೆ ಹಂಗೆ ರೈಸಿಗೆ ಇಟ್ಬಿಡ್ತೀನಪ್ಪ, ಸೊ ಬೇಗ ಆದರೆ ಆಯಿತು ಅಂತ ಅನ್ನಿಸ್ಬಿಟ್ಟಿದೆ ನನಗೆ ಇವತ್ತು. ಸೊ ಏನಿದು ಇಷ್ಟೊಂದು, ಸೊ ಯಾವಾಗಲೂ ಹಾಗೆ ಆಗೋದು. ಸೊ ಬೇಗ ಫಿನಿಶ್ ಆದರೆ ಆಯಿತು. ಇನ್ನು ಸ್ವಲ್ಪ ಬಿಸಿನೀರು ಕುಡಿದಿರ್ತೀನಿ ಫ್ರೆಂಡ್ಸ್, ಗಂಟಲಿಗೆ ರಿಲೀಫ್ ಅನಿಸುತ್ತೆ ಸ್ವಲ್ಪ ಹಾಗಾಗಿ. ಹಾಗೆ ಫ್ರೆಂಡ್ಸ್ ಬಿಸಿನೀರನ್ನು ಸಹ ಕಾಯಿಸ್ಕೊಂಡೆ. ಅದು ಗಂಟ್ಲಿಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿ ಫ್ರೆಂಡ್ಸ್, ಗಂಟ್ಲು ನೋವು ಬಂದುಬಿಟ್ಟಿದೆ, ಎಂಜಲು ನುಂಗೋಕ್ಕಾಗಲ್ಲ. ಸೊ ಸ್ವಲ್ಪ ಬಿಸಿನೀರು ಕುಡಿದ್ರೆ ಬೆಚ್ಚಗನ್ಸುತ್ತೆ, ಎಷ್ಟು ರಿಲೀಫ್ ಅನಿಸುತ್ತೆ ಬಿಸಿನೀರು ಕುಡಿಯೋದ್ರಿಂದ. ಆಲ್ಮೋಸ್ಟ್ ನಮಗೆ ಕೋಲ್ಡ್ ಆಗಿದೆ ಅಂತಂದರೆ ಫ್ರೆಂಡ್ಸ್ ಏನು ಮಾಡ್ತೀರಾ ಅಂತಂದರೆ ಆದಷ್ಟು ಬಿಸಿನೀರನ್ನ ಯೂಸ್ ಮಾಡಿ. ಬಿಸಿನೀರು ಯೂಸ್ ಮಾಡೋದ್ರಿಂದ ನಾವು ಸ್ವಲ್ಪ ಎಷ್ಟೋ ನಮ್ಗೆ ರಿಲ್ಯಾಕ್ಸ್ ಅನಿಸುತ್ತೆ, ಎಷ್ಟೋ ಸ್ವಲ್ಪ ಆರಾಮ್ ಫೀಲ್ ಆಗುತ್ತೆ. ಓಕೆನಾ? ಸೂಪರ್ ಆಗಿದೆ ಗಂಟೆಗೆ. ಹಾಗೆ ಫ್ರೆಂಡ್ಸ್ ಈಗ ಇದು ನೋಡಿ ವಿಸಲ್ ಆಗಿದೆ. ನಾನು ಒಂದು 3-4 ವಿಸಲ್ ಹಾಕಿಸ್ಕೊಳ್ತೀನಿ, ಚೆನ್ನಾಗಿ ಬೆಂದ್ಕೊಂಡಿದೆ. ಇನ್ನೇನು ನಾನು ರುಬ್ಕೊಳ್ಳೋಣ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತಲ್ಲ, ಸೊ ಹಾಗಾಗಿ ಮಸ್ತ್ಕೊಂಡ್ಬಿಡೋಣ ಚೆನ್ನಾಗಿ ಅಂತೇಳಿ ಅದರಲ್ಲಿ ಎಕ್ಸ್ಟ್ರಾ ನೀರು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ತೆಗೆದುಬಿಟ್ಟು ಅದೇ ಬಿಸಿ ನೀರಲ್ಲಿ ನಾನು ಹುಣಸೆಹಣ್ಣು ನೆನೆ ಹಾಕ್ಕೊಳ್ತಿದ್ದೀನಿ. ಈ ಥರ ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡ್ರೆ ಚೆನ್ನಾಗಿ ನೆಂದ್ಕೊಳ್ಳುತ್ತೆ, ಅದನ್ನು ಚೆನ್ನಾಗಿ ಕಿವುಚಿ ಹಾಕಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತಲ್ಲ. ಸೊ ಹಾಗಾಗಿ ಅದರಲ್ಲಿರೋ ವಾಟರ್ನ ರಿಮೂವ್ ಮಾಡಿದರೆ ನಮಗೆ ಮಸ್ತ್ಕೊಳ್ಳೋಕ್ಕೂ ಸಹ ಈಸಿ ಆಗುತ್ತೆ ಅಂತೇಳಿ ಆ ನೀರನ್ನ ಅದಕ್ಕೆ ಹಾಕಿ ಅದರಲ್ಲಿ ಹುಣಸೆಹಣ್ಣು ನೆನೆ ಹಾಕಿದೆ. ಈಗ ನೋಡಿ ಮಸ್ತ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಸಣ್ಣದು ಒಳಕಲ್ಲು ಇರುತ್ತಲ್ಲ, ಕುಟ್ಟಣೆ ಥರದ್ದು ಅದು. ಸೊ ಹಾಗೆ ಅದರಲ್ಲಿ ಮಸ್ತ್ಕೊಳ್ತಾ ಇದ್ದೀನಿ. ಆದರೂ ಫ್ರೆಂಡ್ಸ್ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅದು ಚೆನ್ನಾಗಿ ನುಣ್ಣಗೆ ಆಗಬೇಕು, ಯಾಕೆಂದರೆ ನನ್ನ ದೊಡ್ಡ ಮಗ ತಿನ್ನಲ್ಲ. ಸೊ ದಟ್ ಹಾಗಾಗಿ ಬಟ್ ಕರೆಂಟ್ ಅಂತೂ ಇದೇ ಟೈಮಿಗೆ ಹೋಯ್ತು ಕರೆಕ್ಟಾಗಿ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಚೆನ್ನಾಗಿ ಅದಕ್ಕಂತಲೇ ಒಂದಿಷ್ಟು ಟೈಮ್ ಕೊಟ್ಟೆ. ಟೈಮ್ ಆದ್ರೂ ಸಹ ಪರವಾಗಿಲ್ಲ, ಯಾಕೆಂದರೆ ಅವನು ಬಾಕ್ಸ್ ವಾಪಸ್ ತರಬಾರ್ದಲ್ಲ, ಊಟ ಮಾಡ್ಕೊಂಬರಲಿ ಆಫ್ಟರ್ನೂನಿಗೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ನೋಡಿ ಇಷ್ಟನ್ನು ನಾನು ಮಸ್ತ್ಕೊಂಡೆ, ಬಟ್ ಅದು ಇನ್ನೂ ಮಸ್ತಿಬೇಕಿತ್ತು. ನನಗೆ ಡೌಟ್, ನನ್ನ ಮಗ ಊಟ ಮಾಡ್ಕೊಂಬರ್ತಾನೆ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ, ಅಷ್ಟು ನೀಟಾಗಿ ಮಸ್ತ್ಕೊಂಡಿಲ್ಲ. ಹಾಗೆ ಫ್ರೆಂಡ್ಸ್ ಇವಾಗ ಹುಣಸೆಹಣ್ಣು ನೆನೆ ಹಾಕಿದ್ನಲ್ಲ, ಆ ನೀರನ್ನ ಸ್ವಲ್ಪ ಸೋಸ್ಕೊಂಡು, ಆಮೇಲೆ ಬಿಸಿ ಇತ್ತು ಕಿವುಚಕ್ಕೆಲ್ಲ ಕಷ್ಟ ಆಗ್ತಿತ್ತು ಅಂಥೇಳಿ ಅದಕ್ಕೆ ಸ್ವಲ್ಪ ನೀರನ್ನ ಬಸ್ಕೊಂಡೆ. ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಖಾರ ನೋಡಿಕೊಂಡು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು, ಇಲ್ಲ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾವು ಅದನ್ನು ಕುಕ್ಕರ್ ಕೂಗಿಸ್ಕೊತೀವಿ ಅಂದರೆ ಮಾಡ್ಕೋಬೋದು. ನಾನಿಲ್ಲಿ ಖಾರದ ಪುಡಿ ಜೊತೆಗೆ ಸಾಂಬಾರು ಪುಡಿನ ಸ್ವಲ್ಪ ಕ್ವಾಂಟಿಟಿಲಿ ಸಾಂಬಾರು ಪುಡಿನ ಹಾಕಿ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಹುಣಸೆಹಣ್ಣು ರಸನ ಸಹ ಇದಕ್ಕೆ ಕಿವುಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನೋಡಿ. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ಕ್ವಿಕ್ಕಾಗಿ ಒಗ್ಗರಣೆನ ಸಹ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗ್ತಾಯಿತ್ತು, ಕುಕ್ಕಿಂಗ್ ಮಾಡಲಿಕ್ಕೂ ಆಗ್ತಾಯಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹುಡುಗನ ಸ್ಕೂಲಿಗೆ ಕಳಿಸ್ಬೇಕು, ಇನ್ನು ಚಿಕ್ಕವನಿಗೆ ಊಟ ಮಾಡಿಸ್ಬೇಕು.
ಸೊ ತುಂಬಾ ಕೆಲಸ ಇದೆ. ಸೊ ಅದರಲ್ಲೇ ಇವಾಗ ಒಗ್ಗರಣೆನ ತುಂಬ ಕ್ವಿಕ್ಕಾಗಿ ಈಸಿ ಮೆಥಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿನ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಉಪ್ಪನ್ನ ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಬೇಯಿಸ್ಕೊಂಡ್ರೆ ಆಯಿತು. ಇದು ತುಂಬ ಕ್ವಿಕ್ಕಾಗಿ, ನನಗೆ ತುಂಬಾ ಹುಷಾರಿಲ್ಲ, ನನ್ನ ಹತ್ರ ಟೈಮೇ ಇಲ್ಲ ಅನ್ನುವಾಗ ನಾನು ಈ ಥರ ಸಾಂಬಾರನ್ನ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ತೇನೆ. ಸೊ ಹಾಗಾಗಿ ನೋಡಿ ಈ ಥರ ಯಾರೆಲ್ಲ ನೀವು ಈ ಥರನೇ ಮಾಡ್ತೀರಾ ಒಂದೊಂದು ಟೈಮ್ ಇಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಹಾಗೆ ಫ್ರೆಂಡ್ಸ್, ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೊಂಡ್ವಿ ಅಂತಂದರೆ ಪಾಲಕ್ ಸೊಪ್ಪಿನ ಹೆಲ್ದಿ ಪಾಲಕ್ ಸೊಪ್ಪಿನ ಪಪ್ಪು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಎದ್ದಂಗೆ ಆಯಿತು. ಸೊ ಹಾಗೆ ಇನ್ನು ಟೈಮ್ ಕೂಡ ನೋಡೋಣ ಅಂತ ಹೊರಟೆ. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ಸಾಂಬಾರಿಗೆ ಕೂಡ ಇಟ್ಟಿದ್ದೀನಿ, ಜೊತೆಗೆ ರೈಸ್ ಕೂಡ ಆಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ನೀವು ಟೈಮ್ನ ನೋಡೋದಂದರೆ ಟೈಮ್ ಎಷ್ಟಾಗಿದೆಪ್ಪ ಅಂತಂದರೆ ನೋಡಿ, ಟೈಮ್ ಬಂದ್ಬಿಟ್ಟು 8:35 ಆಗ್ತಾ ಇದೆ. ಸೊ ಅಂತೂ ನನ್ನ ಕೆಲಸ ನಾನು ಫಿನಿಶಿಂಗ್ ಮಾಡ್ಕೊಂಡೆ. ಸೊ ಇನ್ನು ನನ್ನ ಮಕ್ಕಳನ್ನ ನೋಡೋಣ ಬನ್ನಿ. ಒಬ್ಬೊಬ್ಬರು ಒಂದೊಂದು ಪೊಸಿಷನಲ್ಲಿದ್ದಾರೆ. ದೊಡ್ಡವನ್ನ ಎಬ್ಬರಿಸ್ಕೋಬೇಕು ನಾನು. ಸೊ ಲೈಟ್ ವರ್ಕ್ ಆಗಲ್ಲ. ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್, ಒಂದೊಂದು ಪೊಸಿಷನಲ್ಲಿ ಮಲ್ಕೊಬಿಟ್ಟವ್ರೆ. ಅವನಂತೂ ಮೂಲೆಗೆ ಹೋಗ್ಬಿಟ್ಟಿದ್ದಾನೆ. ಈಗ ದೊಡ್ಡವನ್ನ ಸ್ವಲ್ಪ ಎಬ್ಬರಿಸ್ಕೊಂಡು ಅವನಿಗೆ ಮುಖ ತೊಳೆಸಿ ಅವನಿಗೆ ಸ್ನಾನ ಮಾಡಿಸಿದೆ ಫ್ರೆಂಡ್ಸ್. ಕೋಲ್ಡ್ ಆಗಿಬಿಟ್ಟಿದೆ ತುಂಬ, ಮತ್ತು ಇನ್ನೂ ಜಾಸ್ತಿ ಕೋಲ್ಡ್ ಆದರೆ ಕಷ್ಟ ಅಲ್ವಾ. ಸೊ ಬಿಸಿಲು ಬಂದಾಗ ಸ್ನಾನ ಮಾಡಿಸ್ಕೊಳ್ತೀನಿ. ಈಗ ದೊಡ್ಡವನ್ನ ಎಬ್ಬರಿಸ್ಕೊಂಡ್ಬಿಡ್ತೀನಿ, ಚಿಕ್ಕವನು ಎದ್ದಳಷ್ಟರಲ್ಲೇ. ಆ್ಯಕ್ಚುಲಿ ಹಾಗೆ ಫ್ರೆಂಡ್ಸ್, ಇವತ್ತು ಸ್ಕೂಲಿಗೆ ಬಿಟ್ಬರೋದು ಕೂಡ ನಾನೇನೆ. ನನ್ನ ಹಸ್ಬೆಂಡ್ ಆಚೆ ಹೋಗಿದ್ದಾರೆ, ಅವ್ರು ಬರೋದು ಸಂಜೆ ಆಗುತ್ತೆ. ಸೊ ಇವತ್ತು ಪಿಕಪ್ ಡ್ರಾಪ್ ಎರಡು ಕೂಡ ನಾನೇ ಇವತ್ತು ನನ್ನ ಮಗನಿಗೆ. ಸೊ ನೋಡೋಣ, TVS ಇದೆ, ಬಟ್ ಪೆಟ್ರೋಲ್ ಹಾಕ್ಸಿಲ್ಲ ಅವರು. ಒಂದು ಟೈಮ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನೋಡೋಣ, ಆಟೋಗಾದರೆ ಆಟೋಗೆ ಬಿಟ್ಬಿಡ್ತೀನಿ, ಇಲ್ಲಾಂದರೆ ಹೆಂಗಾಗುತ್ತೋ ಹಾಗೆ. ಸೊ ಇವಾಗ ಎಬ್ಬರಿಸ್ಕೊಂಡು ಅವನ್ನ ಫ್ರೆಶ್ ಅಪ್ ಮಾಡಿ ಊಟ ಮಾಡಿಸೋಣ. ಅವನ್ನ ಫ್ರೆಶ್ ಅಪ್ ಮಾಡೋಷ್ಟರಲ್ಲಿ ಅಡುಗೆನೂ ಸಹ ಫಿನಿಶಿಂಗ್ ಆಗಿರುತ್ತಲ್ವ. ಸೊ ಊಟನ ಮುಗಿಸ್ಕೊಂಡು ಅವನಿಗೆ ಬಾಕ್ಸ್ನ ಕಟ್ಟಿ ಅವನ ಜೊತೆಗೆ ನಾನು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಫೈನಲಿ ಇನ್ನು ನನ್ನ ಮಗನ ಸ್ಕೂಲಿಗೆ ಬಿಟ್ಟೆ ಬಂದು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ನಾನು ಇವತ್ತು ಗಾಡಿ ತೊಗೊಂಡೋಗಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದು ನನಗೆ ಗಾಡಿ ಕೈಕೊಟ್ಬಿಟ್ಟಿತ್ತು. ಇವತ್ತು ದೇವ್ರ ದಯೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾನು ರೋಡ್ ಕ್ರಾಸಿಂಗ್ ಮಾಡುವಾಗ ಅಲ್ಲಿ ಸ್ಟಾಪ್ ಆಯಿತು. ನನ್ನ ಲೆಗ್ ಸಪೋರ್ಟಿಂದಲೇ ಕ್ರಾಸಿಂಗ್ ತೊಗೊಂಡೆ, ಮತ್ತು ಅಲ್ಲಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇಲ್ಲಿ ಬಂದು ಮನೆ ಹತ್ರ ಸ್ಟಾಪ್ ಆಯಿತು ಫ್ರೆಂಡ್ಸ್. ಹೆಂಗಾಗ್ಬಿಟ್ಟಿತ್ತು ನನಗೆ ಅಂದರೆ, ಅಲ್ಲೆಲ್ಲಾದರೂ ಸ್ಟಾಪ್ ಆಗಿದ್ರೆ ಮತ್ತೆ ಒಂದು ಕ್ರಾಸಿಂಗ್ ಇದೆ ನನಗೆ. ಆಮೇಲೆ ದೊಡ್ಡ ದೊಡ್ಡ ವೆಹಿಕಲ್ಸ್ ಬೇರೆ ಓಡಾಡ್ತವೆ. ಯಪ್ಪ ಏನಿದು ಸದ್ಯ ಹೇಳಿದ್ನಲ್ಲ, ದೇವರು ಇದ್ದೇ ಇರ್ತಾನೆ ಅನ್ನೋದು ಇದೊಂದು ಒಂದು ಸೂಚನೆ ಅಂತಲೇ ಹೇಳ್ಬೋದು. ಸೊ ಬಂದು ಇಲ್ಲಿ ಕ್ರಾಸಿಂಗಲ್ಲಿ ಸ್ಟಾಪ್ ಆಯ್ತು ಅಷ್ಟೇ ಫ್ರೆಂಡ್ಸ್. ಇನ್ನು ಆರಾಮ್ಸೆ ನಮ್ಮ ಮನೆಗೆ ನಿಯರ್ ಆಗುತ್ತೆ. ಕರ್ಕೊಂಬಂದು ಗಾಡಿನ ಬಿಟ್ಟಾಯಿತು. ಸೊ ಅದು ಗಾಡಿ ಯಾಕೋ ನನಗೆ ಅವಾಗವಾಗ ಸ್ಟ್ರಗಲ್ ಮಾಡ್ತಾಯಿದ್ದೆ. ಬಟ್ ನೋಡಿ ಇವತ್ತು ಎಂಥ ಹಿಂಗಾಗೋಗಿತ್ತು ಅಂತೇಳಿ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ನನ್ನ ಚಿಕ್ಕ ಮಗ ನೋಡಿ ಎಲ್ಲಿದ್ದಾನೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದಾದಮೇಲೆ ಇನ್ನು ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಬಿಡುವಾಗ ಹೆಂಗೆಂಗೋ ಆ್ಯಕ್ಚುಲಿ ಸ್ಟಾಪ್ ಆಗಲಿಲ್ಲ, ಇಲ್ಲಾಂದರೆ ಅವ್ನು ಗಾಡಿನೇ ಹತ್ತಲ್ಲ. ಒಂದ್ಸಲ ಈ ಥರ ಪ್ರಾಬ್ಲಮ್ ಆಗಿತ್ತು ಅಂದರೆ ಫ್ರೆಂಡ್ಸ್, ಅದು ಹಳೆ ಗಾಡಿ ರಿಪೇರಿ ಮಾಡಿಸಿದ್ವಿ. ಇದೇ ಪರ್ಪಸ್ಗೋಸ್ಕರ ಸ್ಕೂಲಿಗೆ ಡ್ರಾಪ್ ಪಿಕಪ್ಪಿಗೋಸ್ಕರನೇ ನನ್ನ ಹಸ್ಬೆಂಡ್ ರೆಡಿ ಮಾಡಿಸಿದ್ರು. ಅದು ನೋಡಿದ್ರೆ ಕೈ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಮಂಗಯ್ಯ ಬಾಗಲ್ ತೆಗಿ. ಸೊ ಹಾಗೆ ಫ್ರೆಂಡ್ಸಿನ ಟೈಮ್ ಕೂಡ ನೀವು ನೋಡ್ಬೋದು, 10:30 ಆಗ್ತಾ ಇದೆ. ಸೊ ಹಾಗೆ ಇನ್ನು ನೋಡಿ ಫ್ರೆಂಡ್ಸ್, ಏನು ಮಾಡಿದ್ದಾನೆ ಅಂತೇಳಿ. ಒಂದು ಅರ್ಧ ಲೀಟ್ರ್ ಹಾಲು, ಬಿಸ್ಕೆಟು, ಚಿಪ್ಸು, ಚಕ್ಲಿ ನೋಡಿ ಎಲ್ಲೆಲ್ಲಿದೆ ಅಂತ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಮನೇಲೂ ಸಹ ನಾನು ಕ್ಲೀನ್ ಮಾಡ್ಕೋಬೇಕು. ಇನ್ನು ನನ್ನ ಕ್ಲೀನ್ ಮಾಡಿಕೊಂಡು ನಾನು ಊಟನ ಮುಗಿಸ್ಕೊಳ್ತೀನಿ. ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಪಾಲಕ್ ಪಪ್ಪು ಅಂತೇಳಿ ಒಂದ್ಸಲ ಟ್ರೈ ಮಾಡಿ, ಓಕೆನಾ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ನಾವು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗನ ಬಂದುಬಿಟ್ಟು 2:30ಗೆ ರಿಸೀವ್ ಮಾಡಬೇಕು, ಪಿಕಪ್ ಮಾಡಬೇಕು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇದಾಗಿತ್ತು ನನ್ನ ಇವತ್ತಿನಲ್ಲ. ನಿಮಗೆ ವಿಡಿಯೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಹೊಂದಿಗೆ ಆಗಿರ್ಬೋದು, ಡೈಲಿ ಲಾಗ್ ನಮಗೆ ಆಗಿರೋದು. ಸಿಗೋಣ ನಾಳೆ, ಓಕೆನಾ. ಬಾಯ್, ಟೇಕ್ ಕೇರ್.